ನಮಸ್ಕಾರ. ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ಒಬ್ಬ ವಿವಾಹಿತ ಮಹಿಳೆ, 2 ಮಕ್ಕಳ ತಾಯಿ, ತನ್ನ ಕುಟುಂಬದ ಜೊತೆ ನೆಮ್ಮದಿಯಾಗಿ ಬದುಕ್ತಿದ್ಲು. ಆದರೆ ಆಕೆಯ ಜೀವನದಲ್ಲಿ ಒಬ್ಬ ಯುವಕನ ಕಿರುಕುಳ ದೊಡ್ಡ ದುರಂತವನ್ನೇ ಸೃಷ್ಟಿಸಿದೆ. ಅಕ್ರಮ ಸಂಬಂಧ ಇಟ್ಕೊಳ್ಳೋಣ ಅಂತ ಪದೇ ಪದೇ ಒತ್ತಾಯ, ನಿರಾಕರಿಸಿದ್ರೆ ಬೆದರಿಕೆ, ಕೊನೆಗೆ ಚಾಕುವಿನಿಂದ ಮಾರಣಾಂತಿಕ ಹಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ನಾರಾಯಹಳ್ಳಿಯಲ್ಲಿ ನಡೆದಿರುವ ಈ ಘಟನೆ ಈಗ ಸಾರ್ವಜನಿಕರ ಆತಂಕಕ್ಕೂ ಕಾರಣವಾಗಿದೆ. ಮಹಿಳೆಯ ದೂರನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ರೆ ಈ ಹಲ್ಲೆ ನಡೀತಿರ್ಲಿಲ್ವೇ ಎಂಬ ಪ್ರಶ್ನೆಯೂ ಕೇಳಿಬರ್ತಿದೆ. ಹಾಗಾದ್ರೆ ಏನಿದು ಪ್ರಕರಣ? ಆರೋಪಿ ಯಾರು? ಪೊಲೀಸರ ವಿರುದ್ಧ ಯಾಕೆ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದೆ? ಈ ಘಟನೆಯ ಸಂಪೂರ್ಣ ವರದಿ ಇಲ್ಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ನಾರಾಯಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು ಇಡೀ ಪ್ರದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಭಾರತಿ ಎಂಬ ವಿವಾಹಿತ ಮಹಿಳೆ ತನ್ನ ಪತಿ ಹಾಗೂ 2 ಮಕ್ಕಳೊಂದಿಗೆ ಜೀವನ ಸಾಗಿಸುತ್ತಿದ್ದರು. ಆದರೆ ಕಳೆದ 4 ತಿಂಗಳಿನಿಂದ ಕಲ್ಯಾಣ್ ಎಂಬ ಯುವಕ ಆಕೆಯ ಹಿಂದೆ ಬಿದ್ದು ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದ ಎನ್ನಲಾಗಿದೆ. ಆರೋಪಿ ಕಲ್ಯಾಣ್ ಮಹಿಳೆಯ ತಮ್ಮನ ಸ್ನೇಹಿತನಾಗಿದ್ದಾನೆ ಎನ್ನಲಾಗಿದೆ. ಈ ಪರಿಚಯವನ್ನೇ ದುರುಪಯೋಗಪಡಿಸಿಕೊಂಡು ಮಹಿಳೆಯೊಂದಿಗೆ ಅನೈತಿಕ ಸಂಬಂಧ ಬೆಳೆಸುವಂತೆ ಪದೇ ಪದೇ ಒತ್ತಾಯ ಮಾಡ್ತಿದ್ದಂತೆ. ನನ್ನ ಜೊತೆ ಅಕ್ರಮ ಸಂಬಂಧ ಇಟ್ಕೊಳ್ಬೇಕು, ಇಲ್ದಿದ್ರೆ ಪರಿಣಾಮ ಎದುರಿಸಬೇಕು ಅಂತ ಬೆದರಿಕೆ ಹಾಕ್ತಿದ್ದನೆಂಬ ಆರೋಪವು ಕೇಳಿಬಂದಿದೆ. ಮಹಿಳೆ ಹಲವು ಬಾರಿ ನಿರಾಕರಿಸಿದ್ರೂ ಆರೋಪಿ ತನ್ನ ವರ್ತನೆಯನ್ನ ಬದಲಿಸಲೇ ಇಲ್ಲ ಎನ್ನಲಾಗಿದೆ. ಪ್ರತಿದಿನ ಹಿಂಬಾಲಿಸೋದು, ಮೊಬೈಲ್ ಮೂಲಕ ಕಿರುಕುಳ, ಮನೆಯ ಬಳಿಯೇ ಬಂದು ಕಾದಿರೋದು, ಹೀಗೆ ನಿರಂತರವಾಗಿ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದನೆಂಬ ಆರೋಪ ಕುಟುಂಬದವರಿಂದ ಕೇಳಿಬಂದಿದೆ. ಈ ಕಿರುಕುಳದ ಬಗ್ಗೆ ಮಹಿಳೆ ಈಗಾಗಲೇ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರಂತೆ. ಆರೋಪಿಯ ವಿರುದ್ಧ ಪ್ರಕರಣ ದಾಖಲಾಗಿದ್ರೂ ಆತನನ್ನು ನಿಯಂತ್ರಿಸುವ ಯಾವುದೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಲ್ಲ ಅಂತ ಕುಟುಂಬದವರು ಆರೋಪಿಸುತ್ತಿದ್ದಾರೆ. ಪೊಲೀಸರ ನಿರ್ಲಕ್ಷ್ಯದಿಂದ ಆರೋಪಿ ಮತ್ತಷ್ಟು ಧೈರ್ಯ ಪಡೆದಿದ್ದಾನೆ ಎಂಬ ಮಾತುಗಳು ಸ್ಥಳೀಯರಿಂದ ಕೇಳಿಬರುತ್ತಿದೆ. ಪೊಲೀಸರಿಂದ ನ್ಯಾಯ ಸಿಗ್ತಿಲ್ಲ ಎಂಬ ಭಾವನೆಯಿಂದ ಮಹಿಳೆ ಕೊನೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅವರಿಗೆ ದೂರು ನೀಡಿದ್ರು ಎನ್ನಲಾಗಿದೆ. ಆದರೆ ಆ ದೂರಿನ ಬಳಿಕವೂ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇದರ ಮಧ್ಯೆಯೇ ಮತ್ತೊಮ್ಮೆ ಮಹಿಳೆಯನ್ನ ಭೇಟಿಯಾದ ಆರೋಪಿ ತನ್ನೊಂದಿಗೆ ಅಕ್ರಮ ಸಂಬಂಧಕ್ಕೆ ಒಪ್ಪಿಕೊಳ್ಳುವಂತೆ ಒತ್ತಾಯಿಸಿದ್ದಾನೆ ಎನ್ನಲಾಗಿದೆ. ಮಹಿಳೆ ಮತ್ತೊಮ್ಮೆ ಸ್ಪಷ್ಟವಾಗಿ ನಿರಾಕರಿಸಿದಾಗ ಆಕ್ರೋಶಗೊಂಡ ಕಲ್ಯಾಣ್ ತನ್ನ ಬಳಿ ಇದ್ದ ಚಾಕುವಿನಿಂದ ಮಹಿಳೆ ಮೇಲೆ ಹಲ್ಲೆ ನಡೆಸಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮಹಿಳೆಯನ್ನ ಸ್ಥಳೀಯರು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಈ ಘಟನೆ ಬಳಿಕ ನಾರಾಯಹಳ್ಳಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಒಬ್ಬ ಮಹಿಳೆ ಹಲವು ಬಾರಿ ದೂರು ನೀಡಿದ್ರೂ ಸೂಕ್ತ ರಕ್ಷಣೆ ಸಿಗದಿದ್ರೆ ಸಾಮಾನ್ಯ ಜನರ ಸುರಕ್ಷತೆ ಎಲ್ಲಿದೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿದೆ. ಮಹಿಳೆಯ ಮೇಲಿನ ಕಿರುಕುಳದ ದೂರುಗಳನ್ನು ಆರಂಭದಲ್ಲೇ ಗಂಭೀರವಾಗಿ ಪರಿಗಣಿಸಿದ್ರೆ ಇಂತಹ ದುರ್ಘಟನೆ ತಪ್ಪಿಸಬಹುದಿತ್ತೆ ಎಂಬ ಚರ್ಚೆಯೂ ನಡೀತಾ ಇದೆ. ಚಿಂತಾಮಣಿ ತಾಲೂಕಿನ ನಾರಾಯಹಳ್ಳಿಯಲ್ಲಿ ನಡೆದಿರುವ ಈ ಘಟನೆ ಮಹಿಳೆಯರ ಸುರಕ್ಷತೆ ಬಗ್ಗೆ ಮತ್ತೊಮ್ಮೆ ಪ್ರಶ್ನೆಗಳನ್ನು ಎಬ್ಬಿಸಿದೆ. ನಿರಂತರ ಕಿರುಕುಳದ ಬಗ್ಗೆ ಈಗಾಗಲೇ ದೂರು ನೀಡಿದ್ರೂ ಆರೋಪಿಯ ವಿರುದ್ಧ ಸಮಯಕ್ಕೆ ತಕ್ಕಂತೆ ಕಠಿಣ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ನಮ್ದು ಚಿಂತಾಮಣಿ ಹತ್ರ ನಾರಾಯಣಹಳ್ಳಿ, ನಮ್ಮೂರಲ್ಲಿ ವಾಸವಾಗಿದ್ದ ಹುಡುಗನೇ. ನಾನು ಅಲ್ಲೇ ವಾಸವಾಗಿ ಇರೋದು. ನಾನು ಇವಾಗ ಸದ್ಯಕ್ಕೆ ಚಿಂತಾಮಣಿಯಲ್ಲಿ ಟೌನಲ್ಲಿ ಇದ್ದೀನಿ. ರೇಷನ್ಗೆ ಏನಾದ್ರು ಫಂಕ್ಷನ್ಗೆಲ್ಲ ಊರಾಗ ಹೋಗ್ತಾ ಬರ್ತಾ ಇರ್ತೀನಿ. ಆ ಹುಡ್ಗ ಕಲ್ಯಾಣ ಹುಡ್ಗ 3-4 ತಿಂಗಳಿಂದ ನನ್ನ ಮೇಲೆ ಮನ್ಸಿತ್ತಂತೆ, ನನಗೂ ಗೊತ್ತಿಲ್ಲ. ಇವಾಗ 2 ಸರಿ 3 ಸರಿ ಕೇಳಿದ್ದೆ. ನಾನು ಅವನಕ್ಕೆ ಕೇರ್ಲೆಸ್ ಆಗಿ ತಕೊಂಡು ನಾನು ಯಾವ ಮಾತು ಹೇಳಿಲ್ಲ. ಮೊನ್ನೆ ರಿಯಲ್ ಆಗಿ ಕೇಳ್ದೆ, ನಾನು ಚಪ್ಪಲೆಲ್ಲಿ ಹೊಡಿತೀನಿ ಅಂದಿದ್ದಕ್ಕೆ ಅವನು ನನಗೆ ನಮ್ಮ ಅಕ್ಕ ಮನೆಯಿಂದ ಬರ್ತಾ ಇದ್ದಾಗ ದಾರಿಗೆ ಅಡ್ಡ ಆಗ್ಬಿಟ್ಟು ಕಣ್ಣಲ್ಲಿ ಹಿಂಗ್ ಹೊಡ್ಬಿಟ್ಟು ಕಿರ್ಚಿದ್ದಕ್ಕೆ ಕತ್ತನಕ್ ಬಿಟ್ಟು ಚೈನು ತಾಳಿ ಎತ್ಕೊಂಡ್ ಬಿಟ್ಟು ಇನ್ನ ಜೋರಾಗಿ ಕಿರ್ಚಿದ್ದಕ್ಕೆ ಚಾಕಲ್ಲಿ ಕತ್ತಗಾಗ್ಬಿಟ್ಟ ಅವನೇ. ಮತ್ತೆ ಚಿಂತಾಮಣಿ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದ್ರೆ ರಕ್ಷಣೆ ಕೊಡಿ ಅಂತ ಅವ್ರೇನು ಕೇರ್ಲೆಸ್ ಆಗಿ ತಕೊಂತ ಇದಾರೆ. ಏನು ನ್ಯಾಯ ಕೊಡ್ಲಿಲ್ಲ ನಮ್ಗೆ. ಅಲ್ಲಿಂದ ಇಲ್ಲಿಗೆ ಚಿಕ್ಕಬಳ್ಳಾಪುರ ಹತ್ರಗೆ ಬಂದಿದೀವಿ. ಇಲ್ಲೇನ್ ನ್ಯಾಯ ಕೊಡ್ತಾರೆ ಕೇಳೋಣ. ನಿಮ್ಗೆ ಹೆಂಗ್ ಪರಿಚಯ ಹುಡುಗ? ನಮ್ಮೂರು ಒಂದೇ ಊರೇ, ಎಲ್ಲರೂ ಒಂದೇ ಊರಲ್ಲಿ ವಾಸವಾಗಿರ್ತೀವಿ. ಇಷ್ಟೊತ್ತಿಗೆ ನಮ್ಗೂ ಅವ್ನಿಗೆ ಏನು ಜಗಳನೂ ಇಲ್ಲ. ಅವನು ಒಂಥರ ಕೇರ್ಲೆಸ್ ಆಗಿ ನೋಡ್ತಾರೆ ಹೆಣ್ಮಕ್ಳು ಅಂದ್ರೇನು. ಅವ್ರನ್ನ ಯಾರು ಕೇಳೋರಿಲ್ಲ. ಒಂದು ರೌಡಿ ಸಿಟಿ ಈ ತರ ಬ್ಯಾಚುಲರ್ ಕಟ್ಕೊಂಡು ಹೋಗ್ತಾನೆ. ಅದಕ್ಕೆ ಚಿಂತಾಮಣಿ ಸ್ಟೇಷನಲ್ಲಿ ಯಾವ್ದೇ ನಮ್ಗೆ ಒಂದ್ ಹೆಣ್ಮಗಿಗೆ ಹಿಂಗ ಆಗಿದೆಯಾ ಅಂತ ಅವ್ರುನು ಏನು ಕೇರ್ಲೆಸ್ ಇಲ್ಲ. ಭಾನುವಾರ ಆಗಿರೋದು, ಸೋಮವಾರ ಹೋಗ್ಬಿಟ್ಟು ಅಲ್ಲೇ ಸ್ಟೇಷನ್ ಹತ್ರ ಬೆಳಗ್ಗೆ 10 ಗಂಟೆಗೆ ಹೋಗ್ಬಿಟ್ಟು 4 ಗಂಟೆವರೆಗೂ ಇದೀನಿ. ಅವರು ಏನು ರಕ್ಷಣೆ ಕೊಡ್ಲಿಲ್ಲ. ಹಾಗಾದ್ರೆ ಹೆಣ್ಮಕ್ಳು ಎಲ್ಲೂ ಬದುಕಂಗಿಲ್ಲ, ಗಂಡ್ಮಕ್ಳಿಗೆ ಎಲ್ಲ ಪ್ಲೇಸ್ ಕೊಡ್ಬೇಕಾ? ಹೆಣ್ಮಕ್ಳು ಎಲ್ಲ ಇರೋಷ್ಟಿಲ್ವಂತ ನಮ್ಮ ಇಲ್ಲಿಗೆ ಚಿಕ್ಕಬಳ್ಳಾಪುರಕ್ಕೆ ಬಂದಿದೀವ. ಅವ್ನು ಏನ್ ಕೆಲಸ ಮಾಡ್ತಾನೆ? ಅವನ ಅಂಗಡಿ ಇದೆ, ಗ್ಯಾಂಗ್ ಲೀಡರ್ ಅಲ್ಲಿ ಜಗಳ ರೌಡಿ ತರ ಹೋಗೋದು, ಅಲ್ಲಿ ದುಡ್ಡಿನ ವಸೂಲ್ ಮಾಡೋದು, ಹಂಗ್ ಮಾಡ್ತಾನೆ. ಹಳೆ ದ್ವೇಷ ಇದ್ರಿದೆ ಅವ್ರಿಗೂ ನಿಮ್ಗೆ? ಇಲ್ಲ ಸರ್, ಜಮೀನು ಗಲಾಟೆ ಏನು ಇಲ್ಲ. ಇದು ಅಕ್ರಮ ಸಂಬಂಧ ಇಕ್ಕೊಳ್ಳೋಣ ಅಂದ್ರು, ಅದಕ್ಕೆ ನಾನು ಒಪ್ಕೊಂಡಿರೋದಕ್ಕೆ ಹಿಂಗ್ ಈ ತರ ಮಾಡವನೆ. ಅವನು ನೆಂಟ್ರಿಲ್ಲ. ನಮ್ ತಮ್ಮ ಅವನು ಜೊತೆಯಲ್ಲಿ ಫ್ರೆಂಡ್ಶಿಪ್ ಆಗಿದ್ದ.
ಆದ್ರೂ ನಾನು ರಿಲೇಷನ್ಗೆ ನಿನ್ಗೆ ಒಪ್ಕೊಂತೀನಿ, ನೀನ್ ಚೆನ್ನಾಗಿ ಸಾಕೊಂತೀನಿ ಅಂದಿದ್ದಕ್ಕೆ ನಮ್ಮ ತಮ್ಮ ಸಪ್ರೇಟ್, ಅವ್ರು ಸಪ್ರೇಟ್ ಇದ್ದಾನೆ. ತಮ್ಮ ಬೇರೆ ಕಡೆ ಮದುವೆ ಆಗ್ಬಿಟ್ಟು ಅಲ್ಲಿ ಸೆಟ್ಲ್ ಆಗಿದ್ದಕ್ಕೆ ಇವ್ರು ನನ್ನ ಜೊತೆಗೆ ಬರಲ್ಲಕ್ಕಲ್ಲ ಅಂತ ನಾನು ಈ ತರ ರಿಲೇಷನ್ ಇಟ್ಕೊಳ್ಳೋಣ ಅಂತ ನೋಡ್ದೆ. ನಾನು ಅದಕ್ಕೆ ಒಪ್ದಿರ ಇದ್ದಿದ್ದಕ್ಕೆ ಈ ತರ ಮಾಡ್ದವನೆ ಸರ್. ಎಷ್ಟು ವರ್ಷದಿಂದ ಈ ತರ ಮಾಡ್ತಾ ಇದ್ದಾನೆ? ಅವನ್ಗೊಂದ್ 4 ತಿಂಗಳಿಂದ ಇದೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಚಿಂತಾಮಣಿ ಸ್ಟೇಷನ್ ಅಲ್ಲಿ ಹೇಳಿದ್ರೂ ಯಾರು ಏನು ಅವನ ಮೇಲೆ ಆಕ್ಷನ್ ತಕೊಂತ ಇಲ್ಲ. 4 ತಿಂಗಳಿಂದ ಇದ್ ಮಾಡ್ತಾ ಇದ್ರೆ ಇಲ್ಲ, ನಾನು ಅವನು ಯಾರಿಗಾದ್ರೂ ಹೇಳಿದ್ರೆ ಜಗಳ ಆಗ್ತದಂತ ನಾನು ಯಾರಿಗೂ ಹೇಳಕ್ ಹೋಗ್ಲಿಲ್ಲ. ಮತ್ತೆ ಮೊನ್ನೆ ನಮ್ಮ ಅಕ್ಕ ಮಗಂದು ಬರ್ತ್ಡೇ ಆಯ್ತು, ಅಲ್ಲಿ ಊರ್ಗ್ ಹೋದ್ ನಮ್ಮ ಮನೆ ಹತ್ರ ಬರ್ತಾ ಇದ್ರೆ ದಾರಿಯಲ್ಲಿ ಅಡ್ಡಾಗ್ಬಿಟ್ಟು ಮತ್ತೆ ಕೇಳ್ದ. ನಾನು ನಮ್ಮಂತವನಲ್ಲ, ನನ್ನ ಅಂತ ಮಾತಾಡಿದ್ರೆ ನನ್ಗೆ 2 ಮಕ್ಳಿದಾರೆ ಅಂತ ಕೆಟ್ಟ ಬುದ್ಧಿ ನಂಗಿಲ್ಲ ಅಂತ ಚಪ್ಲೇಲಿ ಹೊಡಿತೀನಿ ಅಂತಿದ್ದಕ್ಕೆ ನನ್ಗೆ ಎದ್ದು ಜವಾಬ್ ಕೊಡ್ತೀಯ ಅಂತ ಅವನಿ ಕಣ್ಣಿಗಾಗ್ಬಿಟ್ಟ. ನಾನು ಇದನ್ನ ಜೋರಾಗಿ ಕಿತ್ಬಿಟ್ಟು ನಾನು ಚಪ್ಲೇಲಿ ಹೊಡಿದಿದ್ದಕ್ಕೆ ಮತ್ತೆ ನನ್ ಕತ್ತನ್ನು ನುಗ್ಸಿ ನನ್ ತಾಲಿ ಇದೆಲ್ಲ ಕಿತ್ಕೊಂಡು ಇನ್ನ ಜೋರಾಗಿ ಕಿರ್ಚಿದಕ್ಕೆ ಸೌಂಡ್ ಬರ್ಬಾರ್ದಂತೆ ಚಾಕಲ್ಲಿ ಕತ್ಗೆ ಚುಚ್ಚವನೆ. ಹಿಂಗಾಗಿದ್ಯಂತ ಚಿಂತಾಮಣಿ ಪೊಲೀಸ್ ಸ್ಟೇಷನ್ಗೆ 12ವರೆಗೆ ಹೋಗಿದ್ದೀನಿ ಸರ್. ಅವರು ಬೆಳಗ್ಗೆ ಬರೋಗ್ರಿ ಇಷ್ಟೊತ್ತಲ್ಲಿ ಕಂಪ್ಲೀಟ್ ತಗೊಳ್ಳಲ್ಲ ಅಂದ್ರು. ಮತ್ತೆ ನಾನೇ ಬರ್ದು ಕೊಟ್ಟಿದ್ದೀನಿ ಅಲ್ಲಿ ಕೊಟ್ರಿ ಮತ್ತೆ ಬೆಳಗ್ಗೆ ಫೋನ್ ಮಾಡಿದ್ರು ಈ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಂದ ನೆಮ ಹೋಗಿದ್ದಕ್ಕೆ. ಮತ್ತೆ ಅವ್ನ್ ಕರ್ಸಿ ಸರ್ ಬಂದಿದ್ದೀನಿ ಅಂದ್ರೆ ಅವ್ರು ಏನೂ ತಗೊಂಡಿಲ್ಲ. 1 ದಿನ 2 ದಿನ ಆಯ್ತು. ಇವತ್ತು ಬುಧವಾರನು ಏನು ಆಪ್ಷನ್ ತಗೊಂಡಿಲ್ಲ. ಅದಕ್ಕೆ ಚಿಕ್ಕಬಳ್ಳಾಪುರ ಹತ್ರ ಇಲ್ಲಿ ನ್ಯಾಯ ಸಿಗ್ಬೇಕಂತ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿನ ಏನೋ ಹೇಳಿಲ್ಲ. ಇಲ್ಲಿ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ ನಿಮ್ಗೆ? ಸಿಗ್ಬೇಕು ಅಂತ ಬಂದಿದ್ದೀನಿ. ಇಲ್ಲಿ ಸಿಗ್ಬೇಕೇ ಬೇಕು ನಮ್ಗೆ. ಇಲ್ಲಿ ಸಿಗಲ್ಲ ಅಂದ್ರೆ ನಿಂಗೆ ಹೆಣ್ಮಕ್ಳು ಹೆಂಗ್ ಬದುಕೋದು ಅಂತ ನಮ್ಗೊಂದು ಇದು. ಮನವಿ ಕೊಟ್ಟಿದ್ರ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ? ನಾನ್ ಕೊಟ್ಟಿದ್ದೀನಿ, ಅವ್ರ ಇನ್ನ ಏನೋ ಆಪ್ಷನ್ ತಗೊಳ್ಳಿಲ್ಲ. ಚಿಂತಾಮಣಿಲಿ ಕೇಳ್ಬಿಟ್ಟು ಮತ್ತೆ ಹೇಳ್ತೀವಿ ಅಂದ್ರು. ನೀವೇನ್ ಕೆಲಸ ಮಾಡ್ತೀರಾ? ನಾವು ಕೂಲಿ ಕೆಲಸ ಮಾಡ್ಕೊಂಡು ನಮ್ಮ ಮಕ್ಕಳನ್ನ ಸಾಕೊಂತಿದೀವಿ ಸರ್. ಎಷ್ಟು ವರ್ಷಗಳಿಂದ ನಿಮ್ಗೂ ಅವ್ರಿಗೂ ಮಾತುಕತೆ ನಡೀತಿತ್ತಮ್ಮ ಇದು? ಏನಿಲ್ಲ ಸರ್, ಚೆನ್ನಾಗಿ ಊರಲ್ಲಿ ಒಟ್ನಲ್ಲಿ ಚೆನ್ನಾಗಿತ್ತು. ಅವನ್ಗೆ 4 ತಿಂಗಳಿಂದ ಈ ಕೆಟ್ಟ ಬುದ್ಧಿ ಬಂತು. ನನ್ ಮೇಲೆ ಈ ತರ ಆಗ್ಬೇಕು ಅಂತ ಅವನ್ಗೆ ಉದ್ದೇಶ ಇತ್ತಂತೆ. ನನ್ಗ ಆ ತರ ಉದ್ದೇಶ ಇಲ್ಲ. ನನ್ಗೂ ಮಕ್ಳಿದ್ದಾರೆ, ನನ್ಗೂ ಒಬ್ಬ ವಯಸ್ಸಾಗಿ ನನ್ ಮಕ್ಳನ್ನ ಬೆಳೆಸ್ಕೋಬೇಕಂತ ನನಗೆ ಅದೊಂದು ಆಸೆ. ನನ್ ಮಾತು ಬೆಲೆ ಇಲ್ಲ ಅಂತ ಅವ್ನು ಈ ತರ ಮಾಡ್ತಾ ಇದ್ದಾರೆ ಸರ್. ಮದ್ವೆಯಾಗಿ 2 ಮಕ್ಕಳು ಸಹ, ಅವ್ರನ್ನು ಅಷ್ಟೇ ಹುಡುಗ. ನಮ್ಮ ಹೆಸರು ಭಾರತಿ ಅಂತ. ಇದೀಗ ಚಾಕು ಹಲ್ಲೆಯ ಬಳಿಕ ಪೊಲೀಸರು ಯಾವ ರೀತಿಯ ಕ್ರಮ ಕೈಗೊಳ್ತಾರೆ, ಆರೋಪಿಯನ್ನು ಶೀಘ್ರ ಬಂಧಿಸ್ತಾರಾ, ಮಹಿಳೆಗೆ ನ್ಯಾಯ ದೊರೆತದೆಯೇ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಜೊತೆಗೆ ನಾರಾಯಣಸ್ವಾಮಿ, ಸುಮನ್ ಟಿವಿ, ಚಿಕ್ಕಬಳ್ಳಾಪುರ.